ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದು ಗುರುವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 7 ಗಂಟೆಯಿಂದ ಇವತ್ತು ಲಾಗ್ನ ಶುರು ಮಾಡಿದ್ದೀನಿ. ಸಾಮಾನ್ಯವಾಗಿ ನಾನು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು 5:30 ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಈ ನಡುವೆ ಆಗ್ತಾಯಿಲ್ಲ ಬೆಳಗ್ಗೆ ಬೇಗನೆ ಎದ್ದೇಳೋದಕ್ಕೆ. ಹಾಗಾಗಿ ಹೇಗಿದ್ದರೂ ಲೇಟ್ ಆಗುತ್ತಲ್ವ ಪೂಜೆ ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. 7 ಗಂಟೆನಷ್ಟರಲ್ಲಿ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡು ಅದಾದ ನಂತರ ಹೊರಗಡೆ ಎಲ್ಲ ನೀಟಾಗಿ ಗುಡಿಸಿ ಸಾರಿಸಿ, ಇನ್ನು ಇಲ್ಲಿ ಇವಾಗ ಫಸ್ಟು ಹೊಸ್ಲನ್ನ ತೊಳ್ಕೊಂಡು ಅರ್ಶಿನ ಕುಂಕುಮನ ಇಟ್ಕೊಂಡು ಅದಾದ ನಂತರ ಇಲ್ಲಿ ರಂಗೋಲಿನ ಬಿಡ್ತಾಯಿದ್ದೀನಿ. ಹಾಗೆ ಇನ್ನು ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನಗಂತೂ ಈ ಥರ ದೊಡ್ಡದಾಗಿ ರಂಗೋಲಿ ಬಿಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಟೈಮು ಜಾಸ್ತಿ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಡೈಲಿ ಈ ಥರ ರಂಗೋಲಿನ ಹಾಕೋದಕ್ಕೆ ಹೋಗಲ್ಲ. ಗುರುವಾರ ಮಾತ್ರ ರಾಯರ ಪೂಜೆ ಮಾಡೋದ್ರಿಂದ ಆವತ್ತಿನ ದಿನ ದೊಡ್ಡದಾಗಿರೋಂತಹ ರಂಗೋಲಿನ ಹಾಕ್ಕೊತೀನಿ ಮನೆ ಬಾಗಿಲಿಗೆ. ಯಾಕಂದರೆ ಈ ಥರ ದೊಡ್ಡದಾಗಿ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಟೈಮು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಏನಾದರೂ ಬೇಕಾಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ರಂಗೋಲಿನೂ ಸಹ ಹಾಕಿದ್ದಾಯಿತು. ಹಾಗೆ ಇನ್ನು ತುಳಸಿ ಕಟ್ಟೆಗೂ ಸಹ ನಾನು ನೀಟಾಗಿ ರಂಗೋಲಿನ ಹಾಕಿ ಅರಿಶಿನ ಅದೆಲ್ಲ ಲೇಪನೆ ಮಾಡೋದಕ್ಕೆ ಅದಕ್ಕೂ ಸಹ ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ನಾನು ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಇಲ್ಲಿ ಇವಾಗ ಹೇಗಿದ್ದರೂ ಅಡುಗೆ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಒಂದೇ ಸರಿ ಎಲ್ಲ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆ ಎಲ್ಲ ಮಾಡಿರೋಂತಹ ಅಡುಗೆ ಏನಿತ್ತಲ್ವ ಎಲ್ಲ ಬಾಕ್ಸ್ ಎಲ್ಲ ಕಟ್ಟಿದ್ದಾಗಿತ್ತು ಅವರಿಗೆ. ಹಾಗೆ ಊಟ ಮಾಡಿಕೊಂಡು ಸಹ ಹೋಗಿದ್ದರು. ಇನ್ನು ಇದೆಲ್ಲ ನೀಟಾಗಿ ಬೆಳೆದಿಟ್ಬಿಟ್ಟು ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ತೆಗೆದ್ಬಿಟ್ಟು ಎಲ್ಲ ಒಂದು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಈ ಕೆಲಸ ಆಗಿಬಿಟ್ರೆ ನಂದು ಪೂಜೆ ಕೆಲಸ ಆರಾಮಾಗಿ ನೆಮ್ಮದಿಯಿಂದ ಆಗುತ್ತೆ. ನನಗೇನಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಇಲ್ಲ ಎಲ್ಲರೂ ಈ ಥರ ಮನೆಯಲ್ಲಿ ಹೋದ ನಂತರ ಮಾಡಬೇಕಾಗುತ್ತೆ. ಯಾಕಂದರೆ ಮನೇಲಿ ಮಕ್ಕಳಿರುವಾಗ ಪೂಜೆ ಮಾಡೋದಕ್ಕೆ ಏನಾದರೂ ಕೂತ್ಕೋತೀವಿ ಅಂದರೆ ಅವ್ರಿಗೇನಾದರೂ ಬೇಕಾಗಿರುತ್ತೆ. ಆವಾಗ ಅಮ್ಮ ಅದನ್ನು ಕೊಡು, ಅಮ್ಮ ಇದನ್ನು ಕೊಡು ಅಂತ ಕೇಳ್ತಾನೇ ಇರ್ತಾರೆ. ಆವಾಗ ನೆಮ್ಮದಿಯಿಂದ ಪೂಜೆ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ನಾನು ಇಲ್ಲ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆನ ಮುಗಿಸ್ಕೊತೀನಿ, ಇಲ್ಲ ಅವರೆಲ್ಲ ಹೋದ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊತೀನಿ. ಹಾಗಂತ 12 ಗಂಟೆ 1 ಗಂಟೆ ಏನು ಮಾಡೋದಕ್ಕೋ ಏನೂ ಹೋಗಲ್ಲ. ನಾನು ಪೂಜೆನ 10:30 11 ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಸಾಮಾನ್ಯವಾಗಿ ಮಕ್ಕಳನ್ನ ಬಿಟ್ಟು ಬಂದಮೇಲೆ ನಾನು ಕೂತ್ಕೊಂಡು ಒಂದು ಅರ್ಧ ಗಂಟೆ ಏನಾದರೂ ಫೋನ್ನ ನೋಡಿ ಟೈಮ್ ಪಾಸ್ ಮಾಡ್ತಾಯಿರ್ತೀನಿ. ಆದರೆ ಈ ಥರ ಏನಾದರೂ ಲೇಟಾಗಿ ಪೂಜೆ ಮಾಡೋದೇನಾದರೂ ಇತ್ತು ಅಂದರೆ ಅವತ್ತಿನ ದಿನ ಮಕ್ಕಳನ್ನ ಬಿಟ್ಟು ಬಂದ ತಕ್ಷಣವೇ ನಂದೇನು ಕೆಲಸ ಇರುತ್ತೆ ನೋಡಿ ಆ ಕೆಲಸನ ಮುಗಿಸ್ಕೊಂಡು ಫಸ್ಟು ಪೂಜೆ ಆಗಿಬಿಡ್ಬೇಕು ನನಗೆ. ಆಮೇಲೆ ದಿನವಿಡೀ ಕೂತ್ಕೊಳ್ಳೋದಿದ್ದೇ ಇರುತ್ತೆ ಅಲ್ವ. ಹಾಗಾಗಿ ಇನ್ನು ಗ್ಯಾಸಿಂದು ಒಲೆ ಏನಿರುತ್ತಲ್ಲ ಅದನ್ನು ಸಹ ನೀಟಾಗಿ ಇಲ್ಲಿ ವಾಶ್ ಮಾಡೋದಕ್ಕೆ ತೊಗೊತಾ ಇದ್ದೀನಿ. ಅದಾದ ನಂತರ ಗ್ಯಾಸ್ ಕಟ್ಟಿ ಹಾಗೆ ಟೈಲ್ಸ್ ಎಲ್ಲ ಏನಿದೆ ಅಲ್ವಾ ಬ್ಯಾಕ್ ಸೈಡು ಅದನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ಬೆಳಗ್ಗೆ ಮಾಡಿರೋಂತಹ ಅಡುಗೆ ಏನಿತ್ತಲ್ವ ಅದನ್ನು ನೀಟಾಗಿ ಇವಾಗ ಈ ಥರ ಸಿಲ್ಲಿಂಗ್ ಮೇಲೆ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಂದರೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಅಷ್ಟೇನೆ. ಇನ್ನು ಅದೆಲ್ಲ ಆದ ನಂತರ ಪಾತ್ರೆನ ತೊಳ್ಕೊಂಡು ಕಸನೂ ಸಹ ಗುಡಿಸ್ಕೊಂಡಿದ್ದಾಯಿತು. ಇನ್ನು ಇವಾಗ ಮನೇನ ಒರೆಸ್ಕೊತಾ ಇದ್ದೀನಿ. ನನಗೆ ಮಾಪಿಂದ ಮನೆ ಒರೆಸಿದ್ರೆ ನೀಟಾಗಿ ಅಂತ ಅನ್ಸೋದಿಲ್ಲ. ಹಾಗಾಗಿ ವಾರದಲ್ಲಿ 1 ಸರಿ 2 ಸರಿ ಈ ಥರ ಕೈಯಿಂದನೇ ನಾನು ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೀನಿ. ಹಾಗೆ ಈ ಥರ ಏನಾದರೂ ನಾವು ಒರೆಸೋದ್ರಿಂದ ಎಕ್ಸಸೈಸು ಸಹ ಆಗುತ್ತೆ ನಮ್ಮ ಬಾಡಿಗೆ. ಹಾಗಾಗಿ ನಾನು ಈ ಥರ ಒರೆಸ್ಕೊತೀನಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಸ್ನಾನನೂ ಸಹ ಮುಗಿಸ್ಕೊಂಡು ಬಂದಿದ್ದಾಯಿತು. ಇನ್ನು ಇವಾಗ ಇಲ್ಲಿ ಪೂಜೆಗೆ ಹೂವು ಅದೆಲ್ಲ ಬೇಕಾಗಿತ್ತಲ್ವ, ನಿನ್ನೆ ನೈಟೇ ನಾನು ಎಲ್ಲ ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದೆ. ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡೋಣ ಅಂತಲೇ ನಿನ್ನೆ ಎಲ್ಲ ಹೂವನ್ನ ತೊಗೊಂಬಂದು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಮೊದಲಿನ ಥರ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳು ಸಹ ನನ್ನ ಜೊತೆಗೇ ಎದ್ಬಿಟ್ಟಿರ್ತಾರೆ. ಹಾಗೆ ಅವ್ರನ್ನ ಕ್ಲಾಸಿಗೆಲ್ಲ ಬಿಡಬೇಕಾಗಿರುತ್ತಲ್ವ. ಹಾಗಾಗಿ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗೆ ನಾನು ನೈಟೇನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೆಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ನೋಡಿ ಒಂದೊಂದು ಟೈಮಲ್ಲಿ ಬೇಗನೆ ಪೂಜೆ ಮಾಡೋದಾಗುತ್ತೆ, ಒಂದೊಂದು ಟೈಮಲ್ಲಿ ಈ ಥರ ಲೇಟಾಗಿ ಪೂಜೆ ಮಾಡೋದಾಗುತ್ತೆ. ಇನ್ನು ದೇವ್ರ ಪಾತ್ರೆ ಅದೆಲ್ಲ ತೊಳೆಯೋದನ್ನು ಅವತ್ತೇ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದು ಇದ್ದದ್ದು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹಿಂದಿನ ದಿನವೇ ದೇವ್ರ ಮನೆಯ ಹಾಗೆ ದೇವ್ರ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಇಲ್ಲಿ ಫೋಟೋನ ನೀಟಾಗಿ ಒರೆಸ್ಬಿಟ್ಟು ಫೋಟೋಗೆ ಅರಿಶಿನ ಕುಂಕುಮ ಅದನ್ನೆಲ್ಲ ಇಲ್ಲಿ ನೀಟಾಗಿ ಹಚ್ಬಿಟ್ಟು ಫೋಟೋನ ಸಹ ಅರೇಂಜ್ ಮಾಡ್ಕೊತಾ ಇದ್ದೀನಿ.
ಇನ್ನು ಹಾಗೆ ಮನೆಯಲ್ಲೇ ನಾನು ಬೆಳೆಸಿರುವಂತಹ ಗಿಡದಲ್ಲೂ ಸಹ ಹೂವನ್ನ ಬಿಟ್ಟಿತ್ತು. ಆ ಹೂವನ್ನ ಸಹ ಇಲ್ಲಿ ನೀಟಾಗಿ ಕಿತ್ಕೊಂಡು ಬಂದು ಇಲ್ಲಿ ಪೂಜೆಗೆ ಏರಿಸ್ತಾ ಇದ್ದೀನಿ. ಈ ಥರ ಮನೆಯಲ್ಲಿ ಒಂದೆರಡು ಹೂವಿನ ಪಾಟ್ಗಳಿದ್ಬಿಟ್ರೆ ಆರಾಮಾಗಿ ಒಂದಿನದ ಪೂಜೆಗೆ ಹೂ ಸಾಕಾಗ್ಬಿಡುತ್ತೆ. ನಾನು ಬರೀ 2 ದಾಸವಾಳದ ಗಿಡ ಹಾಗೆ ಒಂದು ಪಿಂಕ್ ಕಲರ್ ಏನು ಹೂ ನೋಡಿದ್ರಲ್ವ ನೀವು, ಅದೊಂದು ಇಟ್ಕೊಂಡಿದ್ದೀನಿ ಅಷ್ಟೇನೆ. ನಮಗೆ ಒಂದಿನದ ಪೂಜೆಗೆ ಕರೆಕ್ಟಾಗಿ ಹೋಗುತ್ತೆ. ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೂವನ್ನ ತೊಗೊಂಬಂದಿದ್ದೀನಿ. ಇವಾಗಂತೂ ಹೂವಿನ ರೇಟು ಎಷ್ಟು ರೇಟ್ ಆಗಿಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. 1/4 kg 70-80 ರೂಪಾಯಿ ಹೇಳ್ತಾರೆ. ಹಾಗೆ ಕಟ್ಟಿರೋ ಹೂ ಮಾತ್ರ 40-50 ರೂಪಾಯಿ ಇಲ್ಲದೇನೆ ಬರೋದೇ ಇಲ್ಲ, ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ. ಇನ್ನು ಹಬ್ಬಗಳೆಲ್ಲ ಬಂದುಬಿಟ್ರೆ ಅಂತೂ ಇನ್ನೂ ರೇಟ್ ಆಗಿಬಿಡುತ್ತೆ. ಇನ್ನು ಪೂಜೆಗೆಲ್ಲ ಹೂ ಬೇಕೇ ಬೇಕು. ರೇಟು 100 ರೂಪಾಯಿ 1/4 kg ಆದ್ರೂ ಪರವಾಗಿಲ್ಲ, ಒಂದೊಂದು ಇಟ್ಟರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೂವನ್ನ ತೊಗೊಂಡ್ಬಂದು ನಾನು ಹೂವನ್ನ ಏರಿಸ್ತಾನೆ ಇರ್ತೀನಿ. ಅದಲ್ಲದೆ ನಮ್ಮ ಗಿಡದಲ್ಲೂ ಸಹ ಬರ್ತಾ ಇರುತ್ತಲ್ವ, ಹಾಗಾಗಿ ಇನ್ನು ಇಲ್ಲಿ ದೇವ್ರ ಮನೆಗೆಲ್ಲ ನೀಟಾಗಿ ಪೂಜೆನ ಮುಗಿಸ್ಕೊಂಡಿದ್ದಾಯಿತು. ಅಂದರೆ ಇನ್ನೂ ದೀಪ ಏನೂ ಹಚ್ಚಿರಲಿಲ್ಲ, ಅರಿಶಿನ ಕುಂಕುಮದೆಲ್ಲ ಇಟ್ಬಿಟ್ಟು ಹೂನೆಲ್ಲ ಏರಿಸಿದ್ದಾಯಿತು. ಇದಕ್ಕಿಂತ ಮುಂಚೆ ಫಸ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ತುಳಸಿ ಗಿಡಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಗ್ಲಾಸಲ್ಲಿ ಹಾಲು, ಹಾಗೆ ಅರಿಶಿನ, ನೀರು, ಅರಿಶಿನ ಕುಂಕುಮ ಹಾಗೆ ಹೂವನ್ನ ತೊಗೊಂಡಿದ್ದೀನಿ. ಪ್ರತಿ ಗುರುವಾರ ಈ ಥರ ನಾವು ಹಾಲು ಹಾಗೆ ಅರಿಶಿನ ನಾವು ತುಳಸಿ ಗಿಡಕ್ಕೆ ಅರ್ಪಿಸಿದರೆ ತುಳಸಿ ದೇವಿ ತುಂಬ ಚೆನ್ನಾಗಿ ಮನೆಗೆ ಒಲಿತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ಗುರುವಾರನೂ ಸಹ ನಾನು ಪೂಜೆ ಮಾಡುವಾಗ ಫಸ್ಟು ತುಳಸಿ ದೇವಿಗೆ ಪೂಜೆ ಮಾಡಿಕೊಂಡು ಅದಾದ ನಂತರ ಅರಿಶಿನ ಕುಂಕುಮನ ಏರಿಸಿ ಹೂವನ್ನ ಏರಿಸಿ ಫಸ್ಟಿಗೆ ಅರಿಶಿನದ ನೀರನ್ನ ಅರ್ಪಿಸ್ತೀನಿ. ಅದಾದ ನಂತರ ಹಸಿ ಹಾಲನ್ನು ಇಲ್ಲಿ ಅರ್ಪಿಸ್ಬೇಕಾಗುತ್ತೆ. ಕಾಯಿಸಿರುವಂತಹ ಹಾಲೇನು ಹಾಕೋದಕ್ಕೆ ಹೋಗಬೇಡಿ. ಹಸಿ ಹಾಲೇನು ಇರುತ್ತಲ್ವ ಅದನ್ನು ಹಾಕ್ಕೊಂಡು ಪೂಜೆನ ಮುಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ತುಳಸಿನ ನಾವು ಏಕಾದಶಿ ದಿನ ಆಯಿತು, ಹಾಗೆ ಮಂಗಳವಾರ, ಗುರುವಾರ, ಶುಕ್ರವಾರ ದಿನ ಕೀಳಬಾರ್ದು ಅಂತ ಹೇಳ್ತಾರೆ. ನಾನು ಸಹ ಈ ನಡುವೆ ಕೀಳೋದಕ್ಕೇನು ಹೋಗ್ತಾಯಿಲ್ಲ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ತುಳಸಿ ಏನಾದರೂ ಸಿಗಲಿಲ್ಲ ಅಂದರೆ ರಾಯರಿಗೆ ತುಳಸಿ ಬೇಕೇ ಬೇಕು ನೋಡಿ. ಮನೇಲಿ ಹೇಗಿದ್ರು ಪಾಟ್ಗಳಿದ್ದಾವೆ, 3-4 ತುಳಸಿ ಪಾಟ್ಗಳಿದ್ದಾವೆ ನನ್ನ ಹತ್ರ. ಮನೇಲಿರೋದನ್ನೇ ಕಿತ್ಬಿಟ್ಟಿಡೋಣ ಅಂತ ಅನ್ಕೊತಾ ಇದ್ದೆ. ಈ ಥರ ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರುವಾಗ ಈ ಥರ ಬಂತು. ಹಾಗಾಗಿ ನಾನು ಸಹ ಅವತ್ತಿಂದ ಮನೇಲಿರುವಂತಹ ತುಳಸಿನ ಗುರುವಾರ, ಮಂಗಳವಾರ, ಶುಕ್ರವಾರ ಏನು ಕೀಳೋದಕ್ಕೇನು ಹೋಗಲ್ಲ. ಇನ್ನು ಇಲ್ಲಿ ಪೂಜೆನೂ ಸಹ ಮುಗಿಸ್ಕೊತಾ ಇದ್ದೀನಿ. ತುಳಸಿ ದೇವಿಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನಮ್ಮ ತುಳಸಿ ಪಾಟ್ ಮಾತ್ರ ನೋಡಿದರೆ 2 ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ಯಾಕಂದರೆ ಇದಕ್ಕೆ ಅರಿಶಿನ ಲೇಪನ ಮಾಡಿ ಅರಿಶಿನ ಕುಂಕುಮ ಹಾಕಿ ಅದ್ರ ಮುಂದೆ ರಂಗೋಲಿ ಎಲ್ಲ ಹಾಕಿರ್ತೀನಲ್ವ, ಒಂಥರ ಏನೋ ಅದರದ್ದು ಲಕ್ಷಣನೇ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಪೂಜೆ ಎಲ್ಲ ಆದ ನಂತರ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ.
ಇನ್ನು ನೋಡಿದ್ರಲ್ವ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ. ಹಾಗೆ ನಾನು ನಿಮ್ಗೆ ಆವಾಗಲೇ ಹೇಳಿರೋ ಥರ ನಮ್ಮದು ತುಳಸಿ ಕಟ್ಟೆ ಆಗಿರ್ಬೋದು, ಹಾಗೆ ಮನೆ ಬಾಗಿಲಿಗೆ ಹಾಕಿರೋಂತಹ ರಂಗೋಲಿ ಆಗಿರ್ಬೋದು, ನಮ್ಮದು ದೇವ್ರ ಮನೆ ಆಗಿರ್ಬೋದು, ಎಷ್ಟು ಲವಲವಿಕೆಯಿಂದ ಕೂಡಿದೆ ಅಂದರೆ ತುಂಬ ಚೆನ್ನಾಗಿ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಬಂದಿದೆ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ನನಗೆ. ಫೀಲಿಂಗು ಆ ಥರ ಆಗ್ತೈತೆ. ಯಾಕಂದರೆ ಸಾಂಬ್ರಾಣಿ ಹೊಗೆ ಹಾಗೆ ಧೂಪದ ಸ್ಮೆಲ್ ಅದೆಲ್ಲ ಬರ್ತಾ ಇರುತ್ತಲ್ವ, ಅದೇನೋ ಒಂಥರ ನನಗೆ ದೇವಸ್ಥಾನದಲ್ಲಿದ್ದೀನಿ ಅನ್ನೋ ಥರನೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ ಅಂದ್ಕೊತೀನಿ. ಇನ್ನು ಇಲ್ಲಿ ಪೂಜೆನೆಲ್ಲ ಮುಗೀತು. ಹಾಗೆ ರಾಯರಿಗೆ ನಮಸ್ಕಾರ ಮಾಡಿ ಅದಾದ ನಂತರ ಇಲ್ಲಿ ಅಡುಗೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ರೊಟ್ಟಿ ಪಲ್ಯ ಅದೆಲ್ಲ ಮಾಡ್ಕೊಂಡಿದ್ದೆ. ಇವತ್ತು ನಾನು ಉಪವಾಸ ಇರೋದ್ರಿಂದ ರೊಟ್ಟಿ ಅದೇನು ತಿನ್ನೋದಿಲ್ಲ. ನಾನು ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಗುರುವಾರದ ಬ್ಲಾಕಲ್ಲಿ ನಾನು ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ಸಹ ಉಪವಾಸ ಇದ್ದೀನಿ. ಇನ್ನು ಫಟಾಫಟು ಕ್ವಿಕ್ಕಾಗಿ ಏನಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಆಗಿರುವಂತಹ ಸೂಸ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಂಡಕ್ಕಿ ಸೂಸ್ಲ ಸಖತ್ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ನಾನು ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ಇಲ್ಲೇನೂ ಶೇರ್ ಮಾಡ್ತಾಯಿಲ್ಲ. ನಿಮ್ಗೇನಾದರೂ ಬೇಕಾದರೆ ನನ್ನ ಚಾನಲಲ್ಲಿದೆ, ಒಂದ್ಸರಿ ಹೋಗಿ ನೋಡಿ. ಇನ್ನು ಇಲ್ಲಿ ಅದಕ್ಕೆ ಈರುಳ್ಳಿ ಟೊಮೆಟೊ ಅದೆಲ್ಲ ಬೇಕಾಗಿತ್ತು, ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಸೂಸ್ಲಿಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲಾಗಿ ಚಿತ್ರಾನ್ನ ಯಾವ ಥರ ಒಗ್ಗರಣೆ ಹಾಕ್ಕೊತೀರಲ್ವ ಅದೇ ಥರನೇ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಇದಕ್ಕೂ. ಆದರೆ ಇಲ್ಲಿ ಮಂಡಕ್ಕಿನ ನಾವು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಹಾಕೋದ್ರಿಂದಲೇ ಸೂಸ್ಲ ಅಂತ ಹೇಳ್ತೀವಿ. ಹಾಗೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹುರ್ಗಡ್ಲೆ ಪೌಡರ್ ಅದೆಲ್ಲ ಹಾಕ್ತೀವಲ್ವ, ಅದೊಂದು ಸ್ವಲ್ಪ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತಾ ಇರುತ್ತೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಹೇಳಲೇಬೇಕಾ, ಎಲ್ಲದೂ ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಸಹ ಅಷ್ಟಾಗೇನು ಕಷ್ಟ ಅಂತ ಅನಿಸೋದಿಲ್ಲ, ತುಂಬ ಸುಲಭವಾಗಿ ನಮ್ಮ ಅಡುಗೆಗಳನ್ನ ಮಾಡ್ಕೊಂಬಿಡ್ಬೋದು. ಒಗ್ಗರಣೆ ಅಂತೂ ರೆಡಿ ಆಯಿತು. ಅದಕ್ಕೆ ಇವಾಗ ಕಡಲೆಪುರಿನ ನೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ನೀರನ್ನೆಲ್ಲ ಕೈಯಿಂದ ಈ ಥರ ಹಿಂಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಕೊಟ್ಕೊಂಡ್ಬಿಟ್ರೆ ರೆಡಿನೇ ಆಗೋಗುತ್ತೆ. ಈ ಮಂಡಕ್ಕಿ ಸೂಸ್ಲ ಸಖತ್ ಟೇಸ್ಟಿಯಾಗಿರುತ್ತೆ. ನನಗಂದ್ರೂ ಒನ್ ಟೈಮ್ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಏನಾದರೂ ಮಾಡ್ಕೊತಾ ಇರ್ತೀನಿ. ಮೊದಲೆಲ್ಲ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ, ಇವತ್ತು ಯಾಕೋ ಇದನ್ನು ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಮಂಡಕ್ಕಿ ಸೂಸ್ಲನ ಮಾಡ್ಕೊತಾ ಇದ್ದೀನಿ. ಏನು ಇಷ್ಟೊಂದು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿಬಿಡಿ. ನಮ್ಮ ಅಪ್ಪನೂ ಸಹ ಇದ್ದಾರೆ ಮನೇಲಿ, ಹಾಗಾಗಿ ನನಗೂ ನಮ್ಮ ಅಪ್ಪಂಗೂ ಆಗೋ ಥರ ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಕಲಿಸಿದಾರಪ್ಪ ಇವರು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇನೆ. ಇನ್ನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಹುರುಗಡ್ಲೆ ಪೌಡರ್ನ ಸೇರಿಸಿ ಇಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಮಂಡಕ್ಕಿ ಸೂಸ್ಲ ರೆಡಿನೇ ಆಗೋಗುತ್ತೆ. ಇನ್ನು ನಾನು ಸಹ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತೀನಿ. ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಏನೂ ಕೆಲಸ ಇರೋದಿಲ್ಲ ಮನೆಯಲ್ಲಿ. ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳೋದಷ್ಟೇ. ಯಾಕಂದರೆ ಎಲ್ಲ ಕೆಲಸ ಮಾಡಿಬಿಟ್ಟು ಇವತ್ತು ಪೂಜೆ ಮಾಡಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು ಹಾಗೆ ನಾನು ಮಾಡಿರುವಂತಹ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.